ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ಇಂದು ನಾನು ಶನಿದೇವನ ಜನನದ ಬಗ್ಗೆ ಒಂದು ದಿವ್ಯ ಕಾವ್ಯ. ಈ ದಿನ ನಾವು ನಿಮಗೆ ಹೇಳಬೇಕಾದ ಕತೆ ಶನಿದೇವನ ಜನನದ ಬಗ್ಗೆ ಒಂದು ಅದ್ಭುತವಾದ ಹೃದಯವನ್ನು ಕದಡುವ ಕಥೆಯನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಈ ಕಥೆಯನ್ನು ಕೇಳುವ ಮೂಲಕ ದಾರಿದ್ರ್ಯ ನಾಶ ಆಗುತ್ತೆ. ಈ ಕತೆ ಶನಿದೇವನ ಜನನದ ಕಠಿಣ ಪರಿಸ್ಥಿತಿಗಳನ್ನು ಅವರು ನ್ಯಾಯದೇವರಾಗಿ ಹೇಗೆ ಅವತರಿಸಿದರು, ಅವರು ಹೇಗೆ ನ್ಯಾಯಗಳನ್ನು ನಿರ್ಧರಿಸುತ್ತಾರೆ. ಈ ಕಥೆಯನ್ನು ಏಕಾಗ್ರತೆಯಿಂದ ಸಂಪೂರ್ಣವಾಗಿ ಕೇಳಿದರೆ ಶನಿದೇವನು ತನ್ನ ಕರುಣಾದೃಷ್ಟಿಯನ್ನು ಅಂಥವರಿಗೆ ನೀಡುತ್ತಾರೆ. ಆತನ ಜೀವನ ಅವರನ್ನು ರಕ್ಷಿಸುತ್ತಾನೆ. ರೋಗಗಳನ್ನು, ದೋಷಗಳನ್ನು ತೆಗೆದುಹಾಕುತ್ತಾರೆ. ಅಪವಾದಗಳನ್ನು ನಾಶ ಮಾಡುತ್ತಾರೆ. ಸಮಾಜದಲ್ಲಿ ಗೌರವ, ಕೀರ್ತಿ ತಕ್ಷಣವೇ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಶನಿದೇವರ ಕೃಪೆಯನ್ನು ಪಡೆಯಿರಿ. ಅದಕ್ಕಾಗಿ ಈ ಕಥೆಯನ್ನು ಬಿಟ್ಟು ಬಿಡದೆ ಶ್ರದ್ಧೆಯಿಂದ ಕೊನೆಯವರೆಗೆ ಕೇಳಿ. ಆಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಶನಿದೇವರ ಕೃಪೆಗೆ ಪಾತ್ರರಾಗಿರಿ. ಸ್ವರ್ಗದಲ್ಲಿ ಸೂರ್ಯದೇವನ ಪ್ರಕಾಶ. ಪ್ರಾಚೀನ ಕಾಲದಲ್ಲಿ ಸ್ವರ್ಗದ ನೀಲಾಕಾಶದಲ್ಲಿ ಸೂರ್ಯದೇವನು ತನ್ನ ಅಸಾಮಾನ್ಯ ತೇಜಸ್ಸೋತೋ ಸುವರ್ಣ ಕಾಂತದೊಂದಿಗೆ ದೀಪ್ತಮತವಾಗಿ ಬೆಳಗುತ್ತಿದ್ದನು. ಆತನ ತೇಜಸ್ಸು ಎಷ್ಟು ಉಜ್ವಲವಾಗಿತ್ತು ಎಂತೆಂದರೆ ದೇವತೆಗಳಿಗೆ, ಮಾನವರಿಗೆ ಆತನೇ ಜೀವನಾಧಾರ. ಆತನ ಕಾಂತಿ ಸಮಸ್ತ ಲೋಕಗಳನ್ನು ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು. ಜೀವರಾಶಿಗಳಿಗೆ ಶಕ್ತಿಯನ್ನು, ಆನಂದವನ್ನು ನೀಡುತ್ತಾನೆ. ಸೂರ್ಯದೇವನ ವಿವಾಹ ವಿಶ್ವಕರ್ಮ ಪುತ್ರಿ ಸೌಮ್ಯ ಸ್ವಭಾವದ ಪತಿವ್ರತ ಶಿರೋಮಣಿ ದೇವಿ ಸಂಧ್ಯಾದೇವಿಯೊಂದಿಗೆ ಮದುವೆಯಾಗಿರುತ್ತೆ. ಸಂಧ್ಯಾ ಅತ್ಯಂತ ಸುಕುಮಾರಿ ಮತ್ತು ಸೌಂದರ್ಯವತಿ. ಆ ದೇವತೆ ಸೂರ್ಯದೇವನ ಅಗ್ನಿಮಯ ತೇಜಸ್ಸು ಅವಳಿಗೆ ಸಹಿಸುವುದಕ್ಕೆ ಆಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ. ಪ್ರತಿದಿನ ಸೂರ್ಯನ ಕಾಂತಿ ಅವಳ ಹೃದಯವನ್ನು, ದೇಹವನ್ನು ದಹಿಸುತ್ತೆ. ಅವಳ ಮನಸ್ಸು ವಿಲವಿಲ ಒದ್ದಾಡುತ್ತೆ. ಆಗ ಸೂರ್ಯದೇವನು ತನ್ನ ತೇಜಸ್ಸುಗಳಲ್ಲಿ ಮುಳುಗುತ್ತಿರುವಾಗ ಸಂಧ್ಯಾದೇವಿಯು ಮನದಲ್ಲಿ ಅನೇಕ ಆಲೋಚನೆಗಳನ್ನು ಮಾಡುತ್ತಾರೆ. ಅವಳ ಮನಸ್ಸಿನಲ್ಲಿ ಅನೇಕ ಸಂಘರ್ಷಗಳು ಉದ್ಭವಿಸುತ್ತದೆ. ಒಂದು ದಿನ ಸೂರ್ಯದೇವನು ಅವಳ ಚಿಂತಾಜನಕ ಮುಖವನ್ನು ನೋಡಿ ಸ್ನೇಹಪೂರ್ವಕವಾಗಿ ಕೇಳುತ್ತಾನೆ. ದೇವಿ, ನೀನು ಯಾಕೆ ಇಷ್ಟು ವಿಚಲಿತವಾಗಿ ಆಲೋಚನೆ ಮಾಡುತ್ತಿರುವೆ? ನಿನ್ನ ಹೃದಯದಲ್ಲಿ ಏನು ಅಂತಹ ಸಂದೇಹ, ಏನು ಅಂತಹ ನೋವು? ಆಗ ಸಂಧ್ಯಾರವರು ಸೂರ್ಯದೇವನ ಮುಂದೆ ತನ್ನ ನೋವು ಒಂದು ಕೇಳುವ ಧೈರ್ಯ ಇಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಯೋಚನೆ ತಿರುಗುತ್ತದೆ. ಸೂರ್ಯನು ತೇಜಸ್ಸನ್ನು ಹೇಗೆ ಸಹಿಸಬೇಕು ಅಥವಾ ಅದನ್ನು ಹೇಗೆ ಕಡಿಮೆ ಮಾಡಬೇಕು? ಸಂಧ್ಯೆಯ ಕಠಿಣ ನಿರ್ಧಾರ. ಕಾಲ ಕಳೆಯುತ್ತಾ ಸಂಧ್ಯಾ ಸೂರ್ಯದೇವನಿಗೆ 3 ಸಂತಾನವನ್ನು ಪ್ರಸಾದ ನೀಡುತ್ತಾರೆ. 2 ಪುತ್ರರು, ಒಬ್ಬಳು ಪುತ್ರಿ ಯಮರಾಜ ಮತ್ತು ಒಬ್ಬ ಪುತ್ರಿ ಯಮುನಾ. ಆದರೂ ಸೂರ್ಯನು ಅಗ್ನಿಮಯ ತಾಪ ಅವಳನ್ನು ನಿರಂತರವಾಗಿ ವೇಧಿಸುತ್ತಿತ್ತು. ಯಾವಾಗಲೂ ಚಿಂತೆ ಮಾಡುತ್ತಾನೇ ಇದ್ದಳು. ಅಂತಿಮವಾಗಿ ಸಂಧ್ಯಾ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ತನ್ನ ಶಕ್ತಿಯನ್ನು ಹೆಚ್ಚಿಸಲು, ತಪಸ್ಸು ಮಾಡಲು ಅಥವಾ ಸೂರ್ಯದೇವನ ತೇಜಸ್ಸನ್ನು ಕಡಿಮೆ ಮಾಡಲು ಯೋಚಿಸುತ್ತಾಳೆ. ಉಪಾಯವನ್ನು ಕಂಡುಹಿಡಿಯುತ್ತಾಳೆ. ಆದರೆ ತನ್ನ ಮಕ್ಕಳನ್ನು ಬಿಟ್ಟು ತಪಸ್ಸು ಮಾಡಲು ಹೋಗುವುದು ಹೇಗೆ ಸಾಧ್ಯ? ಅಷ್ಟು ಸುಲಭವಲ್ಲ. ಒಂದು ದಿನ ಸಂಧ್ಯಾ ತನ್ನ ಛಾಯವನ್ನು, ತನ್ನ ನೆರಳನ್ನು, ತನ್ನ ಸ್ಥಾನವನ್ನು ಇಟ್ಟುಕೊಂಡು ಹೋಗಬೇಕು. ಲೋಕದಿಂದ ಮಾಯ ಮೈಲಿ ಎಂದು ನಿರ್ಧರಿಸಿದೆ. ಅವಳ ದೇಹದಿಂದ ನೀಡಲು ಒಂದು ಸ್ತ್ರೀ ರೂಪ ಆವಿರ್ಭವಿಸಿತು. ಆ ರೂಪ ಸಂಧ್ಯೆಯ
ಸೇಮ್ ಪ್ರತಿಬಿಂಬದಂತೆಯೇ ಇತ್ತು. ಅವಳ ಪ್ರತಿಬಿಂಬಕ್ಕೆ ಛಾಯಾ ಅಂತ ಹೆಸರು ಇಟ್ಟಿತ್ತು. ಸಂಧ್ಯಾ, ಛಾಯಾ ಹೀಗೆ ಗಂಭೀರ. ಸೇಮ್. ಓ ಛಾಯಾ, ನೀನು ನನ್ನ ರೂಪದಲ್ಲಿ ಸೂರ್ಯದೇವನಿಗೆ ಸೇವೆ ಮಾಡು, ನನ್ನ ಮಕ್ಕಳನ್ನು ನೋಡಿಕೋ, ನಾನು ಮರಳಿ ಬರುವವರೆಗೂ ನೀವೇ ಅವರ ತಾಯಿ, ನನ್ನ ಪ್ರತಿನಿಧಿಯಾಗಿ, ಬಂಧುವಾಗಿ. ಛಾಯಾ, ವಿನಮ್ರತೆಯನ್ನು ಕೇಳು. ನಿಶ್ಚಿಂತವಾಗಿ ನಿನ್ನ ಧರ್ಮವನ್ನು ನಾನು ಆಚರಿಸುತ್ತೇನೆ. ಆದರೆ ಯಾವುದಾದರೂ ಸಮಸ್ಯೆ ಬಂದರೆ ಎಂದು ಕೇಳಿದಳು. ಸಂಧ್ಯಾ ಗಂಭೀರ ಸ್ವರದಿಂದ, ಯಾವುದಾದರೂ ದೊಡ್ಡ ವಿಪತ್ತು ಸಂಭವಿಸಿದೆ, ನನ್ನನ್ನು ಸ್ಮರಿಸುತ್ತೇನೆ, ನಾನು ತಕ್ಷಣ ಬರುತ್ತೇನೆ. ಆದರೆ ಸೂರ್ಯದೇವನಿಗೆ ನಮ್ಮ ರಹಸ್ಯವು ತಿಳಿಯಬಾರದು. ಎಚ್ಚೆತ್ತುಕೋ. ಸಂಧ್ಯೆಯ ತಪಸ್ಸು ಛಾಯಾಗ ಮನೆಯ ಕುಟುಂಬದ ಜವಾಬ್ದಾರಿಯನ್ನು ಒಪ್ಪಿಸಿ ಸಂಧ್ಯಾದೇವಿ ರಹಸ್ಯವಾಗಿ ತನ್ನ ತಂದೆ ವಿಶ್ವಕರ್ಮ ಬಳಿಗೆ ಹೋದಳು. ಅವಳನ್ನು ಅಕಸ್ಮಾತ್ತಾಗಿ ನೋಡಿದ ವಿಶ್ವಕರ್ಮ ಆಶ್ಚರ್ಯಚಕಿತರಾದರು. ಕಠಿಣ ಸ್ವರದಿಂದ, ಮಗಳೇ, ಯಾವುದೇ ಮಾಹಿತಿ ಇಲ್ಲದೆ ಇಲ್ಲಿಗೆ ಏಕೆ ಬಂದೆಮ್ಮ? ಗಂಡನು ಬಿಟ್ಟು ಬರುವುದು ಅಕ್ಷಮ್ಯ, ಅದು ಒಳ್ಳೆಯದಲ್ಲ ಎಂದು ಹೇಳಿದನು. ಸಂಧ್ಯಾ ದುಃಖದಿಂದ, ತಂದೆ, ಸೂರ್ಯದೇವನ ತೇಜಸ್ಸು ನನ್ನ ಜೀವನವನ್ನು ದಹಿಸುತ್ತಿದೆ. ಆತನ ಅನಂತ ಜ್ವಾಲೆಗಳಲ್ಲಿ ನನ್ನ ಹೃದಯ ಹರಿವಾಗುತ್ತಿದೆ. ನನ್ನ ಬದಲಿಗೆ ಛಾಯಾ ಅನ್ನು ಸೃಷ್ಟಿಸಿ ನನ್ನ ಗಂಡನನ್ನು ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಬಿಟ್ಟು ಬಂದಿದ್ದೇನೆ. ವಿಶ್ವಕರ್ಮ ಕೋಪದಿಂದ, ಪತಿಗೆ ಹೇಳದೆ ಮನೆ ಬಿಟ್ಟು ಬರುವುದು ಧರ್ಮ ಅಲ್ಲ ತಾಯಿ, ಇದು ಧರ್ಮಕ್ಕೆ ವಿರುದ್ಧ, ಮರಳಿ ಹೋಗು ಎಂದು ಸೂಚನೆ ನೀಡಿದರು. ಆದರೆ ಸಂಧ್ಯಾದೇವಿ ಮನಸ್ಸು ಬದಲಾವಣೆ ಮಾಡಲಿಲ್ಲ. ಅವಳು ತನ್ನ ಶಕ್ತಿಯನ್ನು ಹೆಚ್ಚಿಸಲು ತಪಸ್ಸು ಮಾಡಲು ನಿಶ್ಚಯಿಸಿದರು. ರಹಸ್ಯವಾಗಿ ಉತ್ತರ ಕುರಿಯ ಗಹನ ಕಾಡುಗಳಲ್ಲಿ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ರೂಪಧರಿಸಿ ಅಶ್ವಿನಿ ರೂಪದಲ್ಲಿ ಸಂಧ್ಯಾ ಸೂರ್ಯದೇವನ ತೇಜಸ್ಸು ಸೌಮ್ಯ ಮಾಡಲು ಕಠಿಣ ತಪಸ್ಸನ್ನು ಆರಂಭಿಸಿದರು. ಸೂರ್ಯ ಉದಯಿಸುವವರೆಗೆ ಅವಳ ಅನ್ನ ಶಾಮನಗಳು ಮಾನ ನಿರಂತರವಾಗಿ ಧ್ಯಾನದಲ್ಲಿ ಮುಳುಗಿ ಹೋದವು. ಛಾಯಾ ಜೀವನ ಇಷ್ಟರಲ್ಲಿ ಸೂರ್ಯದೇವನಿಗೆ ಸಂಧ್ಯಾ ಕಣ್ಮರೆಯಾದ ವಿಷಯ ತಿಳಿಯಲೇ ಇಲ್ಲ. ಛಾಯಾ ಅತ್ಯಾಧುನಿಕ ಕೌಶಲ್ಯದೊಂದಿಗೆ ಸಂಧ್ಯಾ ಬದಲಾವಣೆಯನ್ನು ಮಾಡಿದಳು. ಅವಳು ಸಂಧ್ಯಾ ಅಂತೆಯೇ ಮಾತನಾಡುತ್ತಾಳೆ, ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ, ಸೂರ್ಯದೇವನ ಸೇವೆ ಮಾಡುತ್ತಾಳೆ. ಸೂರ್ಯದೇವನು ಸಂತೋಷಿಸಿದನು. ಸಂಧ್ಯಾ ಈಗ ಜ್ವಾಲೆಯಿಂದ ಬಳಲುತ್ತಿಲ್ಲ ಎಂದು ಭಾವಿಸಿದನು. ಛಾಯಾ ಹೃದಯದಲ್ಲಿ ಶಿವಭಕ್ತಿ ಹೊಂದಿ ಸೂರ್ಯದೇವನನ್ನು ಸೇವಿಸುತ್ತಾ ಯಾವಾಗಲೂ ಶಿವನ ಧ್ಯಾನದಲ್ಲಿ ಇದ್ದರು. ಆದಾಗ್ಯೂ ನಂತರ ಛಾಯಾ ಅನೂಖ್ಯವಾಗಿ ಗರ್ಭವತಿ ಆದಳು. ಆಕೆಯ ಗರ್ಭ ಸೂರ್ಯದೇವನ ತೇಜಸ್ಸಿನಿಂದ ಅತ್ಯಂತ ಶಕ್ತಿಯುತವಾಗಿ ಇತ್ತು. ಛಾಯಾ ಶಿವನನ್ನೇ ಸ್ಮರಿಸಿಕೊಂಡು ಆ ಶಿಶುವಿಗೆ ಕಠಿಣ ತಪಸ್ಸು ಮಾಡಿ ನಿಶ್ಚಯಿಸಿದಳು. ಗರ್ಭವತಿಯಾಗಿ ಅವಳ ಪ್ರತಿ ಬೆಳಿಗ್ಗೆ ಸೂರ್ಯ ಕಿರಣಗಳೊಂದಿಗೆ ಶಿವನಾಮ ಸ್ಮರಣೆಯಲ್ಲಿ ಮುಳುಗಿ ಹೋಗುತ್ತಿತ್ತು. ಸೂರ್ಯನ ತೀಕ್ಷ್ಣ ಕಿರಣಗಳು ಆಕೆಯ ದೇಹವನ್ನು ಪಡುತ್ತಿರುವ ಆಕೆಯ ನೆಲಪೈ ನಡೆಸುತ್ತಾ ಶಿವನನ್ನ ಜಪಿಸುತ್ತಾ ಇತ್ತು. ಈ ತೀವ್ರ ತಪಸ್ಸು ಗರ್ಭಸ್ಥ ಶಿಶುವಿನ ಮೇಲೆ ಪರಿಣಾಮ ಬೀರಿದೆ. ಸೂರ್ಯನ ಕಿರಣಗಳು ಛಾಯಾಚಿತ್ರದ ಮೇಲೆ ನಿರ್ಜಲ ವ್ರತವನ್ನು ಒಟ್ಟಿಗೆ ಮಾಡಿದಳು. ಶಿಶುವಿನ ಬಣ್ಣವು ಕಪ್ಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಶನಿದೇವನ ಜನನದ ಸಮಯ. ಛಾಯಾ ಒಂದು ಪುತ್ರನಿಗೆ ಜನ್ಮವಿತ್ತಳ. ಆ ಶಿಶು ಜನಿಸಿದ ತಕ್ಷಣ ಗರ್ಜನ, ತರಕದ
ತನ್ನ ಅಸ್ತಿತ್ವವನ್ನು ಪ್ರಕಟಿಸಿದನು. ಆ ಮಗು ಸಾಮಾನ್ಯನೂ ಅಲ್ಲ. ಅವನ ದೇಹ ಶ್ಯಾಮವರ್ಣದಿಂದ ಕೂಡಿದೆ. ತೀಕ್ಷ್ಣ ನೇತ್ರಗಳಿಂದ ಮುಖದಲ್ಲಿ ಅಸಾಮಾನ್ಯ ತೇಜಸ್ಸು ಕಾಣುತ್ತಾ ಇದೆ. ಸೂರ್ಯದೇವನು ಶಿಶುಜನನ ಸುದ್ದಿ ಕೇಳಿ ಸಂತೋಷದಿಂದ ನೋಡಲು ಬಂದಾಗ, ಆದರೆ ಮಗುವಿನ ಕಪ್ಪು ಬಣ್ಣವನ್ನು ನೋಡಿ ಆಶ್ಚರ್ಯಗೊಂಡ. ಇದು ಏನು? ಈ ಮಗುವಿನ ಬಣ್ಣ ಇಷ್ಟು ಕಪ್ಪು ಏಕೆ ಎಂದು ಕೇಳಿದನು. ಸೂರ್ಯದೇವನ ಮನದಲ್ಲಿ ಅನುಮಾನ ಶುರುವಾಯಿತು. ನನ್ನ ತೇಜಸ್ವಿ ವಂಶದಲ್ಲಿ ಜನಿಸಿದ ಇಂತಹ ಶ್ಯಾಮವರ್ಣ ಶಿಶು ಹೇಗೆ ಎಂದು ಯೋಚಿಸಿದನು. ಸಂತೋಷ ಕ್ಷಣದಲ್ಲಿ ಕೋಪವಾಗಿ ಮಾರ್ಪಟ್ಟಿತು. ಆತನ ಕಠಿಣ ಸ್ವರದಿಂದ, ಛಾಯಾ, ನೀನು ನನ್ನನ್ನು ಮೋಸ ಮಾಡಿದ್ದೀಯಾ. ಈ ಮಗು ನನ್ನ ಪುತ್ರನು ಅಲ್ಲ ಎಂದು ಆರೋಪಿಸಿದನು. ಛಾಯಾ ಈ ಮಾತುಗಳಿಗೆ ಸ್ತಬ್ಧರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಸ್ವಾಮಿ, ನಾನು ನಿಮ್ಮ ಸೇವೆಯಲ್ಲಿ ಯಾವಾಗಲೂ ನಿಷ್ಠಾವಂತಳಾಗಿದ್ದೇನೆ. ಈ ಮಗು ನಿಮ್ಮದೇ, ನಿಮ್ಮ ಅಂಶವೇ ಎಂದು ಹೇಳಿದಳು. ಆದರೆ ಸೂರ್ಯದೇವನು ಕೋಪದಿಂದ, ಛಾಯಾ, ಶಿಶುವನ್ನು ಇಷ್ಟು ಕಪ್ಪು ಶಿಶು ನನ್ನದಾಗಿರಲು ಸಾಧ್ಯವಿಲ್ಲ. ಛಾಯಾ ಹೃದಯದಿಂದ ವಿಧಾರಣ ಮಾಡುವಾಗ ಶಿಶು ಕೂಡ ತಾಯಿ ಅಳುವುದನ್ನು ಅದನ್ನು ನೋಡುತ್ತಾ ಇತ್ತು. ಛಾಯಾ ವಿಲವಿಲ ಒದ್ದಾಡಿದಳು. ಸೂರ್ಯದೇವನು ಕೋಪದಿಂದ ಶಿಶುವಿನ ಕಡೆಗೆ ನೋಡಿದನು. ಆ ಕ್ಷಣದಲ್ಲಿ ಮಗು ತನ್ನ ಕಣ್ಣುಗಳನ್ನು ನೋಡಿದ. ಅವನ ಚಿಕ್ಕ ನೇತ್ರಗಳಲ್ಲಿ ಒಂದು ದೈವಿಕ ಅಗ್ನಿ ಜ್ವಾಲೆ ಕಾಣುತ್ತಾ ಇತ್ತು. ಆಗ ಸೂರ್ಯದೇವನಿಗೆ ಆತನ ತೀವ್ರ ವೇದನೆಯಿಂದ ಅರಿಚಾಡಿದನು. ಆತನ ಸ್ವರ್ಣ ದೇಹದ ಕಪ್ಪು ಬಣ್ಣವನ್ನು ನೋಡಿ ಸಿಟ್ಟು ಎದ್ದಿತು. ತೇಜಸ್ಸು ಮುಸುಕಾಯಿತು. ಸಮಸ್ತ ಸೃಷ್ಟಿಯಲ್ಲಿ ಅಂಧಕಾರ ಆವರಿಸಿತು. ಸೂರ್ಯ ರಥ ಆಯಿತು. ಪ್ರಾಣಿಗಳು ಭಯಭ್ರಾಂತವಾದವು. ಸೂರ್ಯದೇವನು ತನ್ನ ತಪ್ಪನ್ನು ಗ್ರಹಿಸಿದನು. ತನ್ನ ಕೋಪದಲ್ಲಿ ಅನ್ಯಾಯ ಮಾಡಿದ್ದನು ಎಂದು ಪಶ್ಚಾತ್ತಾಪಪಟ್ಟನು. ಹೇ ಮಹಾದೇವ, ನನ್ನನ್ನು ರಕ್ಷಿಸು ಎಂದು ಕರುಣಾಮಯನಾಗಿ ಕೇಳಿದನು. ಆ ಕ್ಷಣದಲ್ಲಿ ಒಂದು ದಿವ್ಯ ಜ್ಯೋತಿಯೊಂದಿಗೆ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ತ್ರಿಶೂಲ ಚಂದ್ರಪಾಣಿಯಿಂದ ಶೋಭಿಸುತ್ತಾ ನೀಲಕಂಠ ಸಮಸ್ತ ಲೋಕಗಳನ್ನು ಆಕರ್ಷಿಸಿದ. ಛಾಯಾ, ಸೂರ್ಯದೇವರು, ಶಿಶು ಎಲ್ಲರೂ ಶಿವನಿಗೆ ನಮಸ್ಕಾರವನ್ನು ಮಾಡಿದರು. ಶನಿದೇವನ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ. ಈ ನಡೆದ ಶಿವನು ಧ್ಯಾನದಲ್ಲಿ ನಡೆದ ಘಟನೆಯನ್ನು ಗಮನಿಸಿ, ಸೂರ್ಯದೇವನಿಗೆ, ನಿನ್ನ ಕೋಪ ಅಹಂಕಾರದಿಂದ ನೀನು ಛಾಯನ್ನ ಪುತ್ರನಿಗೆ ಅನ್ಯಾಯ ಮಾಡಿದ್ದೆ. ಈ ಶಿಶು ನಿನ್ನ ಅಂಶವೇ ಆಗಿದೆ. ಛಾಯಾ ತಪಸ್ಸು, ನೀ ತೇಜಸ್ಸು ಎಲ್ಲ. ಈ ಶಿಶು ಶ್ಯಾಮವರ್ಣ ಪಡೆದನು. ಸೂರ್ಯದೇವನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ಮಹಾದೇವನು, ನನ್ನನ್ನು ಕ್ಷಮಿಸು. ನಾ ತೇಜಸ್ಸನ್ನು ಪುನರುತ್ಥಾನಗೊಳಿಸಿದನು. ಶಿವನು ತನ್ನ ಆಶೀರ್ವಾದದಿಂದ ಸೂರ್ಯದೇವನ ತೇಜಸ್ಸನ್ನು ತೆರೆದಿದ್ದಾನೆ. ಸೃಷ್ಟಿ ಮತ್ತೆ ಪ್ರಕಾಶಮಾನವಾಯಿತು. ಸೂರ್ಯದೇವನು ಛಾಯನ ಶಿಶುವನ್ನು ಆಲಿಂಗಿಸಿದನು. ಶಿವನು ಶಿಶುವನ್ನು ಆಶೀರ್ವದಿಸುತ್ತಾ, ಹೊಸ, ನೀನು ನ್ಯಾಯ ದೇವತೆಯಾಗಿ ಪ್ರಸಿದ್ಧಿಯಾಗುತ್ತೀಯ. ನೀನು ಜನರಿಗೆ ಅವರ ಕರ್ಮಫಲದಾತನಾಗಿ ಕೆಲಸ ಮಾಡುತ್ತೀಯ. ಕರ್ಮಫಲಗಳನ್ನು ಅಂದಾಜಿಸುತ್ತೀಯ. ನೀನು ಶನಿ ಎಂದು ಹೆಸರು ಪಡೆ. ಶನಿವಾರ ನಿನ್ನ ಮೆಚ್ಚಿನ ವಾರವಾಗಲಿದೆ ಎಂದು ಆಶೀರ್ವದಿಸಿದನು. ಛಾಯಾ, ಶಿವನು ಕೃತಜ್ಞತೆಗಳನ್ನು ಅರ್ಪಿಸಿದರು. ಸೂರ್ಯದೇವನು ಶಿವಸ್ತುತಿ ಮಾಡಿದ. ಶಿವನು ಅಂತರ್ಧಾನನಾದನು. ಸಮಸ್ತ ಸೃಷ್ಟಿ ಜಯ ಶನಿದೇವ, ಜಯ ಶನಿದೇವ, ಜಯ ಸೂರ್ಯದೇವ, ಹರ ಹರ ಮಹಾದೇವ ಎಂದು ಉದ್ಘೋಷಿಸಿತು. ಶನಿದೇವನು ಔನ್ನತ್ಯ ಕಾಲಕ್ರಮೇಣದಲ್ಲಿ ಸಂಧ್ಯಾ ಮರಳಿ ಬಂದು ಕುಟುಂಬದೊಂದಿಗೆ
ಐಕ್ಯವಾದಳು. ಸೂರ್ಯದೇವನು ತನ್ನ ತಪ್ಪು ಸರಿದಿದ್ದು ಎಲ್ಲರ ಸಂಧಾನಕ್ಕೆ ಸಮಾನ ಸ್ನೇಹ ತೋರಿದ. ಶನಿದೇವನು ತನ್ನ ತಂದೆ ಸೂರ್ಯನು, ತಾಯಿ ಛಾಯಾ ಮತ್ತು ಜಗತ್ಪಿತ ಶಿವನಿಗೆ ಭಕ್ತಿಯಿಂದ ನ್ಯಾಯದೇವತೆಯಾಗಿ ತನ್ನ ಕರ್ತವ್ಯವನ್ನು ಮಾಡಿದನು. ಅವರು ಕಠಿಣ ಆದರೆ ನಿಷ್ಪಕ್ಷಪಾತ ನ್ಯಾಯದೇವತಾ ಪ್ರಸಿದ್ಧಿ ಹೊಂದಿದ. ಈ ಕಥೆ ನಮಗೆ ತಪಸ್ಸು ಧೈರ್ಯದ ಮೂಲಕ ಅನ್ಯಾಯವನ್ನು ಅರ್ಥ ಮಾಡಿಸುತ್ತದೆ. ದೈವ ನ್ಯಾಯದಲ್ಲಿ ಪ್ರತಿ ಕರ್ಮಕ್ಕೆ ಯೋಗ್ಯವಾದ ಫಲವು ಇದ್ದೇ ಇರುತ್ತದೆ. ಸ್ನೇಹಿತರೆ, ಈ ಶನಿದೇವನ ಕಥೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬದೊಂದಿಗೆ ಶೇರ್ ಮಾಡಿ. ಜೈ ಜೈ ಶನಿದೇವ್ ಎಂದು ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.